ಪ್ರೈಸ್ ದ ಲಾರ್ಡ್. ಗುಡ್ ನ್ಯೂಸ್, ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಈ ಮುಂಚಾನೆ ಸಮಯದಲ್ಲಿ ಸ್ವಾಗತಿಸುವವನಾಗಿದೆ. ಈ ದಿನದ ವಾಕ್ಯ ಭಾಗಕ್ಕಾಗಿ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 10ನೇ ವಚನವನ್ನ ತೆಗೆದುಕೊಂಡಿದ್ದೇವೆ. ಈ ವಾಕ್ಯ ಈ ರೀತಿಯಾಗಿ ಹೇಳ್ತದೆ: ಭೂಮಿಯಲ್ಲಿರುವಂತಹ ಎಲ್ಲಾ ಜನಗಳು ನಿಮ್ಮನ್ನ ಯೆಹೋವನ ಜನರೆಂದು ತಿಳಿದುಕೊಂಡು ನಿಮಗೆ ಭಯಪಡುವರು ಎಂಬುದಾಗಿ. ಪ್ರಿಯರೇ, ವಾಕ್ಯ ಹೇಳುವ ಹಾಗೆ ಲೋಕದ ಜನರು ನಮಗಾಗಿ ಭಯಪಡಬೇಕಾದರೆ ಮೊದಲನೇದಾಗಿ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. 1ನೇ ವಚನ ಹೇಳುವ ಹಾಗೆ, ನೀವು ಯೆಹೋವನ ಮಾತನ್ನ ಶ್ರದ್ಧೆಯಿಂದ ಕೇಳಿ ಅದನ್ನು ಅನುಸರಿಸಿ ನಡೆಯುವುದಾದರೆ ಭೂಮಿಯ ಮೇಲಿರತಕ್ಕಂಥ ಎಲ್ಲಾ ಜನಾಂಗಗಳಿಗಿಂತ ನಿಮ್ಮನ್ನ ಉನ್ನತ ಸ್ಥಿತಿಗೆ ತರುವೇನೆಂಬುದಾಗಿ 1ನೇ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಪ್ರಿಯರೇ, ಯಾವಾಗ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗ್ತೇವೋ, ದೇವರ ಮಾತುಗಳನ್ನ ಕೇಳ್ತೇವೋ, ದೇವರ ವಾಕ್ಯಗಳನ್ನು ಅನುಸರಿಸಿ ನಡಿತೇವೋ, ಆಗ ಭೂಮಿಯಲ್ಲಿರ್ತಕ್ಕಂಥ ಎಲ್ಲಾ ಜನಗಳು ಕೂಡ ನಮ್ಮನ್ನ ನೋಡಿ ಭಯಪಡುವರು ಎಂಬುದಾಗಿ ನಾವು ಈ ಒಂದು ವಾಕ್ಯದ ಮೂಲಕವಾಗಿ ಅರ್ಥ ಮಾಡಿಕೊಳ್ಳಬೇಕು. ಆ ಕಾರಣದಿಂದ ಪ್ರಿಯರೇ, ಈ ಒಂದು ವಾಕ್ಯ ಹೇಳುವ ಹಾಗೆ ದೇವರು ನಮ್ಮನ್ನ ಯೆಹೋವನ ಜನರೆಂದು ತಿಳಿದುಕೊಂಡು ನಮಗೆ ಭಯಪಡುವರು ಎಂಬುದಾಗಿ ಹೇಳುವ ಹಾಗೆ ನಾವು ಯಾವಾಗ ದೇವರ ವಾಕ್ಯಕ್ಕೆ ವಿಧೇಯರಾಗ್ತೇವೋ ಆಗ ಲೋಕದ ಜನರು ನಮ್ಮನ್ನು ನೋಡಿ ಭಯಪಡುವಂತವರಾಗಿದ್ದಾರೆ. ನಿಮ್ಮನ್ನೆಲ್ಲರನ್ನ ಉತ್ತೇಜಿಸ್ತೇನೆ ಈ ಸಮಯದಲ್ಲಿ ನೀವೆಲ್ಲರೂ ಕೂಡ ದೇವರ ವಾಕ್ಯವನ್ನ ಕೇಳ್ತೀರಿ. ವಾಕ್ಯಕ್ಕೆ ವಿಧೇಯರಾಗುವಾಗ ನಿಮ್ಮನ್ನು ಕೂಡ ಜನರು ನೋಡಿ ಭಯಪಡುವಂತವರಾಗಿದ್ದಾರೆ. ಈ ವಾಕ್ಯಗಳ ಮೂಲಕವಾಗಿ ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಈ ಮುಂಚಾನೆ ಸಮಯದಲ್ಲಿ ವಾಕ್ಯವನ್ನ ಕೇಳಿಸಿಕೊಳ್ತಿರತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನ ನೀನು ಆಶೀರ್ವದಿಸು. ನಿನ್ನ ವಾಕ್ಯ ಹೇಳುವ ಹಾಗೆ, ನಿನ್ನ ವಾಕ್ಯಕ್ಕೆ ಭಯಪಡುವ ಹಾಗೆ, ನಿನ್ನ ವಾಕ್ಯಕ್ಕೆ ವಿಧೇಯರಾಗುವ ಹಾಗೆ, ನಿನ್ನ ವಾಕ್ಯವನ್ನು ಪ್ರೀತಿಸುವ ಹಾಗೆ ನೀನು ಕೇಳುತ್ತಿರುವಂತ ಎಲ್ಲ ಜನರನ್ನ ಆಶೀರ್ವದಿಸು ಕರ್ತನೆ. ಅವರನ್ನು ಕೂಡ ನೋಡಿ ಜನರು ಭಯಪಡುವ ಹಾಗೆ ನೀನು ಕಾರ್ಯ ಮಾಡು. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನೀನು ಮಹಿಮೆ ಹೊಂದಿಕೋ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.